ಯಾದಗಿರಿ ಅಥ್ಲೀಟ್ ಮೇಲಿನ ಎಫ್ಐಆರ್ಗೆ ಬಿಜೆಪಿ ಕಿಡಿಕಾರ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಬಳಿ ಸುಳ್ಳಿನ ಕಾರ್ಖಾನೆಯೇ ಇದೆ, ಬರೀ ಸುಳ್ಳು ಪ್ರಚಾರ. ಹೇಗಾಗಿ ನಾವು ಅವರ ವಿರುದ್ಧ ದೂರು ಕೊಡ್ತೇವೆ. ಅಥ್ಲೀಟ್ ನನ್ನ ಹೆಸರು ಹೇಳಿಲ್ಲ, ಅದು ನನ್ನ ಜಿಲ್ಲೆ ಸಹ ಅಲ್ಲ. ಆರ್ಎಸ್ಎಸ್ ಮೆಚ್ಚಿಸೋದಕ್ಕೆ ಬಿಜೆಪಿಯಿಂದ ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡಲಾಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಪ್ರಿಯಾಂಕ್ ಖರ್ಗೆ ಈಗ ಮುಂದಾಗ್ತಾ ಇದ್ದಾರೆ. ಸುಳ್ಳಿನ ಫ್ಯಾಕ್ಟ್ರಿ ಇದೆ. ಅದು ಯಾದಗಿರಿನಲ್ಲಿ ಆಗಿರೋ ಘಟನೆಗೆ ನನಗೆ ಏನ್ರಿ ಸಂಬಂಧ? ಆ ವ್ಯಕ್ತಿ ಎಲ್ಲಾನ ಕ್ರೀಡಾಪಟು ಎಲ್ಲಾನ ನನ್ನ ಹೆಸರು ಹೇಳಿದಾನ ಅಥವಾ ಏನಾಗಿದೆ? ಆ ವ್ಯಕ್ತಿಗೆ ಸರ್ಕಾರದಿಂದ 15 ಲಕ್ಷ ಜಿಮ್ ಮಾಡಕ್ ಕೊಟ್ಟಿದೆ. ಅವ್ರು ಕೆಲವು ಏನೋ ಒಂದು RTI ನಲ್ಲಿ ಏನೋ ಕೇಳಿದ್ದಾರೆ, ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದ್ರು. ಏನೋ ಪೆಟ್ರೋಲ್ ಸುರಿಸ್ಕೊಳಕ್ಕೆ ಹೋಗಿದ್ನಂತೆ ಆ ವ್ಯಕ್ತಿ. ಆ ಪೆಟ್ರೋಲ್ ಕ್ಯಾನ್ ಅನ್ನ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇದ್ರೆ ನಾಳೆ ಪೊಲೀಸ್ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅದನ್ನು ನನ್ನ ಮೇಲೆ ಹಾಕ್ತಾರೆ ಅಂತ ಸುಳ್ಳು ಸುದ್ದಿ ಇದೆಯಲ್ಲ, ಬಿಜೆಪಿ ಅವ್ರ ಮೇಲೆ ಕೇಸ್ ಹಾಕ್ತಾ ಇದೀನಿ. ಇವಾಗ ನಮ್ಮ ಅಧ್ಯಕ್ಷರ ಇದು ಡ್ರಾಫ್ಟ್ ಬರ್ತಾ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆ ಇದ್ದಾನೆ, ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕ್ಸ್ತಾ ಇದ್ದೀವಿ. ಬಿಜೆಪಿ ಅವರು ಸುಳ್ಳು ಸುದ್ದಿಯನ್ನ ಹಬ್ಸ್ತಾ ಇದ್ದಾರೆ. ಅವರ ಒಂದು ಕಾರ್ಖಾನೆನೇ ಇದೆ ಇದು. ನಮಗೆ ನೋಡಿ, ಎಸ್ಪೆಷಲಿ ನನಗೆ ಅವರಿಗೆ ಉತ್ತರ ಕೊಡಕ್ ಆಗ್ತಾ ಇಲ್ಲ. ನಾನು ಕೇಳಿರುವಂತ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಅವ್ರ ಪಕ್ಷದ ಬಗ್ಗೆ ಆಗಿರ್ಬಹುದು, ಅವ್ರ ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬಹುದು, ಅಥವಾ RSS ಅವ್ರ ಬಗ್ಗೆ ಆಗಿರ್ಬೋದು. ಈಗ RSS ಅವ್ರಿಗೆ ತೋರಿಸ್ಬೇಕಲ್ಲ, ಅವರು ನಾವು ಇಲ್ಲ ಇನ್ನ ಆಕ್ಟಿವ್ ಇದೀವಿ, ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ, ಅದಕ್ಕೆ ಹಿಂಗ್ ಸುಳ್ಳು ಹಬ್ಬಿಸ್ತಾರೆ. ಪ್ರೂವ್ ಮಾಡ್ಲಿ ನೋಡೋಣ. ರಾಜಕೀಯದ ನಿವೃತ್ತಿ ತಗೋತಾ ಅವ್ರ ಲೀಡರ್ಗಳು ಪ್ರೂವ್ ಮಾಡ್ಬಿಡ್ಲಿ ಅವರು. ನೋಡಿ,